ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದಾಪುರ ಸಮೀಪದ ಚನ್ನಯ್ಯನಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಶ್ರೀ ಸೀತಾರಾಮ ಲಕ್ಷ ತುಳಸಿ ಅರ್ಚನೆ ಕಾರ್ಯಕ್ರಮ ನಡೆಯಿತು. ಬೇಲೂರು ತಾಲೂಕಿನ ಪ್ರವಾಸೋದ್ಯಮ ಸ್ಥಳದಲ್ಲಿ ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ತಿಳಿಸಿದ್ದಾರೆ. ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 76ನೇ ಗಣರಾಜ್ಯೋತ್ಸವವನ್ನು ಬಹಳ ವಿಶೇಷವಾಗಿ ಆಚರಿಸಿದರು. ಸೋಮವಾರಪೇಟೆ ತಾಲೂಕಿನ ಶೆನಸಂತೆ ಹೋಬಳಿಯ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಬಹಳ ಸಡಗರ ಸಂಭ್ರಮದಿಂದ ವಿದ್ಯಾರ್ಥಿಗಳು ಆಚರಿಸಿದರು. ಶಾಲಾ ಆವರಣದಲ್ಲಿ ನಿರ್ಮಿತವಾದ ಕಾವೇರಿ ಮಾತೆಯೊಂದಿಗೆ ಸಮ್ಮಿಲಿತಗೊಂಡ ಭಾರತ ನಕ್ಷೆ ಎಲ್ಲರ ಗಮನ ಸೆಳೆಯಿತು. ಹರಿಯುತ್ತಿರುವ ಕಾವೇರಿ ಮಾತೆಯ ಭಾರತದ ನಕ್ಷೆಯ ಮಿನುಗುದಾಣದಲ್ಲಿ ವಿದ್ಯಾರ್ಥಿಗಳು ಫೋಟೋ ಕ್ಲಿಕ್ಕಿಸಿ ನಮ್ಮ ದೇಶ ನಮ್ಮ ಹೆಮ್ಮೆ ಎಂಬ ಘೋಷವಾಕ್ಯದೊಂದಿಗೆ ಕೂಗಿದರು. ಎಸ್ಟಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಪಂಕಜ ಉಮೇಶ್ ರವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರೆ, ನಿರತ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳಾದ ತೀರ್ಥಾನಂದ ಹರೀಶ್ ಮತ್ತು ವೆಂಕಟೇಶ್ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ವಿದ್ಯಾರ್ಥಿಗಳು ತಮ್ಮ ಭಾಷಣದಲ್ಲಿ ಭಾರತದ ಸಂವಿಧಾನ ರಚನೆ, ಅದರ ಮಹತ್ವದ ಬಗ್ಗೆ ವಿವರಿಸಿದರು. ವಿದ್ಯಾರ್ಥಿಗಳು ವಿವಿಧ ದೇಶಭಕ್ತಿ ಗೀತೆಗಳು ನೃತ್ಯ ಮಾಡಿ ಮನರಂಜಿಸಿದರು. ಮುಖ್ಯ ಶಿಕ್ಷಕರಾದ ಸತೀಶ್ ಸಿಎಸ್ ಮಾತನಾಡಿ, ಭಾರತದ ಸಂವಿಧಾನ ಪ್ರಪಂಚದಲ್ಲೇ ವಿಶಿಷ್ಟ ಸ್ಥಾನ ಪಡೆದಿದ್ದು, ಇದರಲ್ಲಿರುವ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನಾವು ಪಾಲಿಸಿದರೆ ಸಾಕು, ಗಾಂಧೀಜಿಯವರು ಕಂಡ ರಾಮರಾಜ್ಯದ ಕನಸು ನನಸಾಗಬಹುದು. ಉತ್ತಮ ಆಡಳಿತ ನಡೆಸಲು ಇದು ನಮಗೆ ಮಾರ್ಗದರ್ಶನವಾಗಿದೆ ಎಂದರು. ಶಿಕ್ಷಕರಾದ ಜಾನ್ ಪೌಲ್ ಡಿಸೋಜಾ ಮಾತನಾಡಿ, ನಾವು ಸಂವಿಧಾನಬದ್ಧವಾಗಿ ನಡೆದುಕೊಂಡರೆ ಒಳ್ಳೆಯ ನಾಗರಿಕರಾಗಿ ರೂಪುಗೊಳ್ಳಬಹುದು ಎಂದರು. ಅತಿಥಿ ಶಿಕ್ಷಕಿ ಶೀಲರವರು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಎಸ್ಟಿಎಂಸಿ ಪದಾಧಿಕಾರಿಗಳಾದ ದ್ರಾಕ್ಷಾಯಿಣಿ, ರಮ್ಯಾ, ಉಮೇಶ್, ಪವಿತ್ರ, ಸ್ವಾತಿ, ಸತೀಶ್, ಹೇಮಯ್ಯ, ಬಿಂದು, ಸುರೇಶ್ ಉಪಸ್ಥಿತರಿದ್ದರು. ಕಾಯೋ ಕರುಣಾಮಯ ನನ್ನ, ನಂಬಿದೆ ನಿನ್ನ ನಾಗಾಭರಣ, ಕಾಯೋ ಕರುಣಾಮಯ ನನ್ನ. ನಿನ್ನೆ ನಾಮವು ಒಂದೇ, ನೀಗಿಸಬಲ್ಲದು ಬಾ. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹನಿ, ಕುಶಾಲನಗರ. ಸಿದ್ದಾಪುರ ಸಮೀಪದ ಚನ್ನಯ್ಯನಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ವಿವಿಧ ಕಾರ್ಯಕ್ರಮಗಳೊಂದಿಗೆ ನಡೆಯಿತು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿಕೊಳ್ಳಲು ಶಿಕ್ಷಣ ಅತ್ಯವಶ್ಯಕವಾಗಿದ್ದು, ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸುವ ಮೂಲಕ ಉತ್ತಮ ಪ್ರಜೆಗಳಾಗಿ ಗುರುತಿಸಿಕೊಳ್ಳಲು ಸಹಕಾರ ನೀಡಬೇಕಾಗಿದೆ ಎಂದು ಚನ್ನಯ್ಯನಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೆಕ್ಕೇರಿರ ಅರುಣ್ ಕುಮಾರ್ ಅಭಿಪ್ರಾಯಪಟ್ಟರು. ಚನ್ನಯ್ಯನಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಸರ್ಕಾರಗಳು ಶಿಕ್ಷಣಕ್ಕೆ ಹೆಚ್ಚು ಹೊತ್ತು ನೀಡುತ್ತಿದ್ದು, ಯಾವುದೇ ಕೊರತೆ ಇಲ್ಲದೆ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ. ಇದರ ಸದುಪಯೋಗಪಡಿಸಿಕೊಂಡು ಶಿಕ್ಷಣದೊಂದಿಗೆ ಸಮಾಜದ ಮುಖ್ಯವಾಹಿನಿಗೆ ಬಂದಲ್ಲಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಾಗಲಿದೆ ಎಂದು ಕಿವಿಮಾತು ಹೇಳಿದರು. ಮಾಜಿ ತಾಲೂಕು ಅಧ್ಯಕ್ಷೆ ರಾಣಿ ನಾರಾಯಣ ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಕಲಿತ ಅದೆಷ್ಟು ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಉತ್ತಮ ಭವಿಷ್ಯ ರೂಪಿಸಿಕೊಂಡು ಮುನ್ನಡೆದಿದ್ದಾರೆ. ಈಗಿನ ಶಿಕ್ಷಣ ವ್ಯವಸ್ಥೆ ಸಾಕಷ್ಟು ಬದಲಾವಣೆಯಾಗಿದೆ. ಸರ್ಕಾರಗಳ ಹಲವಾರು ಸೌಲಭ್ಯಗಳು ಮಕ್ಕಳ ಭವಿಷ್ಯಕ್ಕೆ ಸಹಕಾರಿಯಾಗಲಿದೆ. ದುಶ್ಚಟ ಹಾಗೂ ಸಾಮಾಜಿಕ ಜಾಲತಾಣಗಳಿಂದ ದೂರ ಉಳಿದು ಓದಿನತ್ತ ಹೆಚ್ಚು ಗಮನಹರಿಸಬೇಕೆಂದು ಕರೆ ನೀಡಿದರು. ಇದೇ ಸಂದರ್ಭ ಸ್ಕೌಟ್ಸ್ ಅಂಡ್ ಗೈಡ್ಸ್, ಸೇವಾದಳ ಹಾಗೂ ಶಾಲಾ ವಿದ್ಯಾರ್ಥಿಗಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದಿದ್ದವರ ಗಮನ ಸೆಳೆಯಿತು. ಸಮಾರಂಭದಲ್ಲಿ ದೇಶ ಸೇವೆ ಸಲ್ಲಿಸಿ ನಿವೃತ್ತ ಯೋಧ ಲೋಕೇಶ್ ಅವರನ್ನು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ವಿವಿಧ ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮದ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಶಂಕರ, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ವಿಜು,
ರವಿ, ಶಿವಲಿಂಗ, ಕಾಫಿ ಬೆಳೆಗಾರ ವಾಟೇರಿರ ಸುರೇಶ್, ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಕಾವೇರಮ್ಮ, ಇಸಿಒ ಕವಿತಾ, ಎಸ್ಟಿಎಂಸಿ ಉಪಾಧ್ಯಕ್ಷ ಮಣಿಕಂಠ, ಸದಸ್ಯ ಉದಯ, ಪಾಲೆಬೆಟ್ಟ ಸಿಆರ್ಪಿ ಕರುಂಬಯ್ಯ, ಸಾಗರ್, ಸಂಘದ ಅಧ್ಯಕ್ಷ ರತೀಶ್ ಸೇರಿದಂತೆ ಶಾಲಾ ಶಿಕ್ಷಕರುಗಳು, ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬೇರೆ ಒಂದು ಟ್ಯಾಪ್ ರಿಪೇರಿ ಆದರೂ ಗ್ರಾಮ ಪಂಚಾಯತಿ ವತಿಯಿಂದ ಮಾಡಿದ್ದೇವೆ. ಹಾಗೆ ಈ ಸತಿ ಸಾಲ ತಡೆಗೋಡೆ ವಾರಣ ಸ್ವಲ್ಪ ಬಾಕಿ ಇದೆ, ಅದನ್ನು ಸ್ವಲ್ಪ ಸೇರಿಸಿ ಇದು ಮಾಡಿದ್ದೀವಿ. ನಮ್ಮದು 15 ದಿವಸದಲ್ಲಿ ಕಾಮಗಾರಿ ಶುರುವಾಗ್ತದೆ. ಹಾಗೂ ಒಂದು ಪೌಷ್ಟಿಕ ತೋಟವನ್ನು ಬೇಕು ಅಂತ ಹೇಳಿದರು, ಅದನ್ನು ಸಮೇತ ಮಾಡಿದ್ದೇನೆ. ಆಕ್ಷನ್ ಪ್ಲ್ಯಾನ್ ಆಗಿದೆ. ಒಂದು 15 ದಿವಸದಲ್ಲಿ ಅದನ್ನು ನಾವು ಮಾಡಿಕೊಡ್ತೀವಿ ಅಂತೇಳಿ ಅವರ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಮುಂದಿನ ಹಂತದಲ್ಲಿ ಈ ತಡೆಗೋಡೆಯನ್ನು ಪುನಃ ವಿಸ್ತರಿಸಿ ಎಲ್ಲ ತಡೆಗೋಡೆಗಳನ್ನು ಮಾಡಿಕೊಡ್ತೇನೆ ಅಂತೇಳಿ ನಾನು ಭರವಸೆ ಕೊಡ್ತಾ ಇದ್ದೇನೆ. ಹಾಗೂ ಇವತ್ತಿಲ್ಲಿ ನಡೆದಿದ್ದಂಥ ಸಾರ್ವಜನಿಕರಲ್ಲಿ ನನ್ನ ಒಂದು ವಿನಂತಿ, ಗ್ರಾಮ ಪಂಚಾಯಿತಿ ವತಿಯಿಂದ ಎಷ್ಟೇ ಹೇಳಲಿ ನಮ್ಮ ಪರಿಸರವನ್ನು ಚೆನ್ನಾಗಿ ಇಟ್ಕೊಳ್ಳೋದ್ರೆ ನಾನು ಎಲ್ಲ ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ. ಇಲ್ಲ, ಇದೊಂದು ಪುಟ್ಟ ಹಳ್ಳಿ. ಇವಾಗ ಅಂತ ಹಳ್ಳಿ ಅಲ್ಲ. ಚನ್ನೇನಕೋಟೆ ಅಂತಂದ್ರೆ ಇಡೀ ಕೊಡಗು ಜಿಲ್ಲೆಗೆ ಸ್ಕೂಲ್ ಇರ್ಬೋದು, ಇಲ್ಲಿ ಬೆಳೀತಿರುವ ಮಕ್ಕಳ ವ್ಯವಸ್ಥೆಗಳಿರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಯಾವುದೇ ಊರಲ್ಲೂ ನನ್ನ ಊರು, ನಾನು ಹುಟ್ಟಿದಂಥ ಊರು ಇವತ್ತು ಯಾವುದ್ರಲ್ಲೂ ಕಡಿಮೆ ಇಲ್ಲ. ಚನ್ನೇನಕೋಟೆ ಅಂತಂದ್ರೆ ಎಲ್ಲೋ ಒಂದು ಕಡೆ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಪ್ಪ ಅಂತಂದರೆ ಈ ಸ್ಕೂಲಲ್ಲಿ ಒಂದು ಹೆಮ್ಮೆ ವಿಷಯ, ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಕೌಟ್ ಗೈಡ್ಸ್ ಹಾಗೆ ನಮ್ಮ PT ಟೀಚರ್ ಅಂತ ಹೇಳಿ ಬಂದಂಥ ಈ ಜಾಜಿ ಮೇಡಮ್ ಈ ಸ್ಕೂಲಲ್ಲಿ ಇರೋದು, ಅದು ನಿಮಗೆಲ್ಲ ಹೇಗೆ ಉಪಯೋಗ ತಗೊಳ್ತಿದ್ದೀರಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನಾವು ಓದುವಾಗ ಅವ್ರು ಇರಲಿಲ್ವಲ್ಲ. ನಿಜವಾಗಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರ ಹೆಸರು ಮಾಡಿರುವಂಥ ಒಂದು ಶಿಕ್ಷಕಿ ನಮ್ಮ ಈ ಸ್ಕೂಲಲ್ಲಿ ಇದ್ದಾರೆ. ನಿಜವಾಗಿ ಅವರ ಒಂದು ಪ್ರಯತ್ನದಿಂದ ಇವತ್ತು ನಾವೇನೇನು ನೋಡಿದ್ವಿ, ಇದೆಲ್ಲ ನಮಗೆ ಆಗ ಲೆಸಿಮ್ ಗೊತ್ತಿಲ್ಲ, ಡಂಬಲ್ಸ್ ಗೊತ್ತಿಲ್ಲ, ಏನಿಲ್ಲ. ನಮಗೆ ಬರೀ ಪಾಠ ಒಂದು ಹೇಳ್ಕೊಡೋರು, ಅದಕ್ಕೂ ನಾವು ಸರಿ ಸ್ಕೂಲ್ಗೂ ಬರ್ತಾ ಇರಲಿಲ್ಲ. ಬಂದಿಲ್ಲ ಅಂದರೂ ಹೊಡೆದು ಕರ್ಕೊಂಡು ಬಂದು ಕೂರಿಸುವಂಥ ಒಂದು ಸ್ಥಿತಿ ಇಲ್ಲಿತ್ತು. ಇವತ್ತು ಇಂಥ ಒಳ್ಳೆ ಶಿಕ್ಷಕರನ್ನ ಪಡ್ಕೊಂಡಿರ್ಬೇಕಾದ್ರೆ ಎಲ್ಲ ತಂದೆ ತಾಯಿಗಳು ಏನು ನೆನೆಸ್ಬೇಕು ಅಂದರೆ, ನಮ್ಮ ಮಕ್ಕಳನ್ನ ಈ ಸ್ಕೂಲಿಗೆ ಸೇರಿಸಿ ಇಲ್ಲೆಲ್ಲ ಇವ್ರು ಏನು ಸಿಗುತ್ತೆ ಅದನ್ನು ಪಡ್ಕೊಳ್ಳಿ ಅಂತ ಹೇಳ್ಬೋದು. ಮಾಯವಾದನು ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ಶಿವ ಕೈಲಾಸ ಸೇರಿಕೊಂಡನು. ಬಿಡುವುದನ್ನು 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 ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ಶಿವ ಕೈಲಾಸ ಸೇರಿಕೊಂಡನು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ.
ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಗ್ರಾಮದ ಹೊನ್ನಾರು ಸಂಸ್ಥೆ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಶ್ರೀ ಸೀತಾರಾಮ ಲಕ್ಷ ತುಳಸಿ ಅರ್ಚನೆ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಮಹಿಳಾ ಶಕ್ತಿಯ ಪ್ರತೀಕವಾಗಿರುವ ಧರ್ಮಸ್ಥಳ ಸಂಸ್ಥೆಯು ಗ್ರಾಮೀಣ ಪ್ರದೇಶದ ಶ್ರೀಸಾಮಾನ್ಯರಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸಿ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಬೆಳೆಸುತ್ತಿದೆ ಎಂದು ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಅಭಿಮಾನದಿಂದ ಹೇಳಿದರು. ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಗ್ರಾಮದ ಹೊನ್ನಾರು ಸಂಸ್ಥೆಯ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಕ್ಕಿಹೆಬ್ಬಾಳು ವಲಯದ ಪ್ರಗತಿ ಬಂಧು ಸ್ತ್ರೀಶಕ್ತಿ ಸ್ವಸಹಾಯಗಳ ವತಿಯಿಂದ ಗ್ರಾಮ ಸುಭಿಕ್ಷೆಗಾಗಿ ಆಯೋಜಿಸಿದ್ದ ಶ್ರೀ ಸೀತಾರಾಮ ಲಕ್ಷ ತುಳಸಿ ಅರ್ಚನೆ ಧಾರ್ಮಿಕ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಇಂದಿನ ಒತ್ತಡದ ಜೀವನದಲ್ಲಿ ಮಾನವರಾದ ನಾವು ನಮ್ಮ ಸಂಸ್ಕೃತಿ ಪರಂಪರೆ ಹಾಗೂ ಮಾನವತೆಯನ್ನು ಮರೆತು ರಾಕ್ಷಸರಾಗುತ್ತಿರುವ ಇಂದಿನ ದಿನಮಾನದಲ್ಲಿ ಮಾನವ ಧರ್ಮವನ್ನು ಉಳಿಸಿ ಬೆಳೆಸಲು ಪ್ರತಿಜ್ಞೆ ಮಾಡಿ ದುಡಿಯುತ್ತಿರುವ ಧರ್ಮಸ್ಥಳ ಸಂಸ್ಥೆಯು ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡಿ ವೃತ್ತಿ ಕೌಶಲ್ಯ ಮಾರ್ಗದರ್ಶನದ ಮೂಲಕ ಗುಡಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೊಡಿಸಿ ಸಹಾಯ ಮಾಡಿ ಮುನ್ನಡೆಸುತ್ತಿದೆ. ಮೈಕ್ರೋ ಫೈನಾನ್ಸ್ ಲೇವಾದೇವಿಗೂ ಧರ್ಮಸ್ಥಳ ಸಂಸ್ಥೆಗೂ ಯಾವುದೇ ಸಂಬಂಧವಿಲ್ಲ ಎಂದು ಮಲ್ಲಿಕಾರ್ಜುನ್ ಸ್ಪಷ್ಟಪಡಿಸಿದರು. ಧರ್ಮಸ್ಥಳ ಜನಜಾಗೃತಿ ವೇದಿಕೆಯ ಜಿಲ್ಲಾ ಸಮಿತಿಯ ಸದಸ್ಯ ಎಆರ್ ರಘು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ, ಅಕ್ಕಿಹೆಬ್ಬಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹರೀಶ್, ಯೋಜನೆಯ ಜಿಲ್ಲಾ ನಿರ್ದೇಶಕ ಕೇಶವ ದೇವಂಗ, ತಾಲೂಕು ಯೋಜನಾಧಿಕಾರಿ ತಿಲಕ್ ರಾಜ್, ಜಿಲ್ಲಾ ದಿಶಾ ಸಮಿತಿ ಸದಸ್ಯರಾದ ನರಸನಾಯಕ, ಮೇಲ್ವಿಚಾರಕರಾದ ಶಿಲ್ಪಾ, ಮಹೇಶ್ ನಾಯಕ್, ವಾಸರಾಜೇಗೌಡ, ಕೋಟಿ ಸುಬ್ಬೇಗೌಡ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಿನ್ನಿಷ್ಟದಂತೆ ಎಲ್ಲ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ, ರಘುರಾಮ ರಘುರಾಮ ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ, ರಾಮ 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 ರಾಮ. ಸಚಿವ ಸಂಪುಟ ಸಭೆ ಕೂಡ ಆಗಿದೆ. ಸುಗ್ರೀವಾಜ್ಞೆಗೆ ತಯಾರಿ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಹಲವಾರು ಜನಪರವಾದಂಥ ಕಾರ್ಯಕ್ರಮಗಳನ್ನ ಸರ್ಕಾರದ ಮತ್ತು ಬ್ಯಾಂಕಿನ ಒಂದು ಪ್ರತಿನಿಧಿಯಾಗಿ ನಮ್ಮ ಧರ್ಮಸ್ಥಳ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆ, ಆ ಯೋಜನೆಯನ್ನ ಹೇಳುವಾಗಲೇ ತಪ್ಪು ಕಲ್ಪನೆ ಹೆಚ್ಚಾಗಿ ಜನರಲ್ಲಿದೆ. ಬಿಸಿನೆಸ್ ಕನ್ಸಲ್ಟೆಂಟ್ ಟ್ರಸ್ಟ್ ಅಂತ ಮಾಡಿರ್ತಕ್ಕಂಥದ್ದು. ಇದು ಬಿಸಿನೆಸ್ ಕನ್ಸಲ್ಟೆಂಟ್ ಟ್ರಸ್ಟ್ ಅಂತ ಅಂದ್ರೆ ಅವರು ನೇರವಾಗಿ ಹಣವನ್ನು ತಂದು ನಿಮಗೆ ಹೂಡಿಕೆಯನ್ನ ಮಾಡಿ ಲಾಭ ಗಳಿಕೆಗಾಗಿ ಮಾಡಿರ್ತಕ್ಕಂಥ ಒಂದು ಟ್ರಸ್ಟ್ ಅಲ್ಲ. ಇದು ಟ್ರಸ್ಟ್ ಅನ್ನೋ ಇಂಗ್ಲಿಷಿನ ಪದಾನೇ ನಂಬಿಕೆ ಅನ್ನುವಂಥದ್ದು. ಆ ಟ್ರಸ್ಟ್ ಅನ್ನ ಮಾಡಿರ್ತಕ್ಕಂಥದ್ದು ಬ್ಯಾಂಕ್ಗಳ ಮೂಲಕ ಜನರಿಗೆ ಹಣವನ್ನ ಅವರು ಗ್ಯಾರಂಟಿಯಾಗಿ ಆ ಹಣವನ್ನ ಮರುಪಾವತಿಯ ಗ್ಯಾರಂಟಿಯ ಹೊಣೆಯನ್ನ ಹೊತ್ತು ನಿಮ್ಮ ಅಭಿವೃದ್ಧಿ ಆಗಲಿ ಅನ್ನುವಂಥ ಉದ್ದೇಶದಿಂದ ಮಾಡಿರ್ತಕ್ಕಂಥ ಟ್ರಸ್ಟ್ ಇದು. ಹಾಗಾಗಿ ಮೈಕ್ರೋ ಫೈನಾನ್ಸೇ ಬೇರೆ, ಬಿಸಿ ಟ್ರಸ್ಟೇ ಬೇರೆ. ಹಾಗಾಗಿ ಮೈಕ್ರೋ ಫೈನಾನ್ಸಿಗೂ ಈ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ನಡೀತಾ ಇರ್ತಕ್ಕಂಥ ಟ್ರಸ್ಟ್ಗೆ ಯಾವುದೇ ತರದ ಬಾಧನೆ ಇಲ್ಲ ಮತ್ತು ಅದಕ್ಕೂ ಇದಕ್ಕೂ ಸಂಬಂಧ ಕೂಡ ಇಲ್ಲ. ಹಾಗಾಗಿ ಹೆಚ್ಚು ಬಹು ಜನರಿಗೆ ಅನುಕೂಲ ಆಗ್ತಕ್ಕಂಥ ಗ್ರಾಮ ಅಭಿವೃದ್ಧಿಯ ಪರಿಕಲ್ಪನೆಯನ್ನು ಅಂದು ಗಾಂಧಿ ಕಂಡಂತ ಕನಸನ್ನ ಇವತ್ತು ಪೂಜ್ಯರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ನೇತೃತ್ವದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಈ ಟ್ರಸ್ಟ್ ವಿಸ್ತೃತವಾಗಿ ಬೆಳೆದಿದೆ, ವಿಶಾಲವಾಗಿ ಬೆಳೆದಿದೆ, ಇಡೀ ದೇಶವ್ಯಾಪಿ ವ್ಯಾಪಿಸ್ತಾ ಇದೆ. 10 ಹಲವು ಕಾರ್ಯಕ್ರಮಗಳ ಮೂಲಕ ಜನರಿಗೆ ತಲುಪಿ ಜನಾಭಿವೃದ್ಧಿಯನ್ನ ಮಾಡಿ ಜನ ಕಲ್ಯಾಣ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥ ಈ ಟ್ರಸ್ಟ್ ಉಳಿಬೇಕು, ಬೆಳಿಬೇಕು, ಜನರಿಗೆ ಅನುಕೂಲ ಆಗಬೇಕು. ನಮ್ಮೆಲ್ಲರಿಗೂ ಕೂಡ ಇದು ಒಂದು ದೊಡ್ಡ ಆಲದ ಮರವಾಗಿ ಬೆಳೆದಿದೆ. ಅರಳಿ ವೃಕ್ಷದ ಕೆಳಗಡೆ ಈ ಒಂದು ಸುಂದರ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿದ್ದಾರೆ. ಎಲ್ಲರಿಗೂ ಆ ಭಗವಂತ, ಆ ಮಂಜುನಾಥನ ಕೃಪೆ ಇರಲಿ ಅಂತ ಹೇಳ್ತಾ
ಅದನ್ನ ಯೋಜನೆ ಜಾರಿ ಮಾಡ್ತಾರಲ್ಲ, ಆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇರ್ಬೋದು, ಈ ಸಂಬಂಧಿಸಿದಂತೆ ಎಲ್ಲ ಅಧಿಕಾರಿ ಬಂಧುಗಳು ಇರ್ಬೋದು, ನಿಮ್ಮೆಲ್ಲರೂ ಕೂಡ ಒಂದು ದೊಡ್ಡ ನಮಸ್ಕಾರ ಸರ್. ಯಾಕೆಂದ್ರೆ ಎಲ್ಲೂ ಕೂಡ ನಿಮ್ಗೆ ಒಂದು ಲೋನ್ ಸ್ಯಾಂಕ್ಷನ್ ಮಾಡ್ಕೊಡ್ತೀನಿ, ನನ್ಗೆ ಇಷ್ಟು ದುಡ್ಡು ಕೊಡಿ ಅಂತನೋ, ಅಥವಾ ನಿಮ್ಗೆ ತಡವಾಗಿ ಆಗ್ತದೆ ಅಂತನೋ, ಅಥವಾ ನೀವು ಬೇರೆ ಕಡೆಯಿಂದ ನೀವು ಇದಕ್ಕೆ ಶಿಫಾರಸ್ ಮಾಡಿಸ್ಬೇಕು ಅಂತನೋ ಇಲ್ಲ, ಯಾವುದೇ ರೀತಿಯ ಲಾಭ ಇಲ್ಲ. ನೀವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆಯಲ್ಲಿ ನೀವು ಸಂಘದಲ್ಲಿ ಸದಸ್ಯತ್ವನ ಪಡ್ಕೊಂಡ್ರೆ ಅವರು ಪಾರದರ್ಶಕವಾಗಿ ನಿಮ್ಮಗಳ ಸಮ್ಮುಖದಲ್ಲೇ ಎಲ್ಲ ವ್ಯವಹಾರವನ್ನ ಮಾಡ್ತಾರೆ. ಯಾವುದೇ ನಿಮಗೆ ಹೊರೆಯಾಗುವಂತ ರೀತಿ ಯಾವುದೇ ಬಡ್ಡಿಯನ್ನು ತಮ್ಮಗಳಿಗೆ ಆಗ್ತಾ ಇಲ್ಲ. ಬಹುಶಃ ನಾನಾದ್ರೂ ತಿಳಿದ ಮಟ್ಟಿಗೆ ತಾಯಂದ್ರೆ ನೀವೆಲ್ಲ ಬ್ಯಾಂಕ್ ಹೋಗಿದ್ದೀರಾ, ನಿಮ್ ಕೈಯಲ್ಲಿ ಹಣಕಾಸು ವ್ಯವಹಾರ ಮಾಡಿದ್ದೀರಾ ಅಂದ್ರೆ ಅದು ಶ್ರೀಕೃಷ್ಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಸಹಾಯ ಸಂಘಗಳ ಆದ್ಮೇಲೆ ಅದಕ್ಕೆ ನೀವು ಸದಸ್ಯತ್ವ ಪಡ್ಕೊಂಡ ಮೇಲೆ ಅಂತ ಅನ್ಕೊಳ್ತೀನಿ. ನಿಮ್ ಕೈಲಿ ಕೂಡ ಹಣಕಾಸು ಬರ್ತಾ ಇರೋದು. ಈಗ ಬಿಡಿ ಸಿದ್ದರಾಮಯ್ಯ ಸಾಹೇಬ್ರು ಪ್ರತಿ ತಿಂಗಳು 2,000 ಬರ್ತಾ ಇದೆ. ಅದಕ್ಕೂ ಮೊದಲು ತಾವು ಕೂಡ ವ್ಯವಹಾರ ಜ್ಞಾನವನ್ನು ಪಡ್ಕೊಂಡ್ರಿ, ತಾವು ಬ್ಯಾಂಕ್ ಮೆಟಲ್ ಹತ್ತಿದ್ರಿ, ನೀವು ಕೂಡ ಹಣಕಾಸು ವ್ಯವಹಾರನ ಮಾಡಿ ನಿಮ್ಮ ಒಂದು ಸಂಸಾರವನ್ನು ಸಮರ್ಥವಾಗಿ ನಿಭಾಯಿಸಿದ್ರಿ ಅಂದ್ರೆ ಅದಕ್ಕೆ ಕಾರಣವಾಗಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಪ್ರವಾಸೋದ್ಯಮ ಸ್ಥಳದಲ್ಲಿ ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ಸಲ್ಮಾ ಕೆ ಶಹೀಂ ಗೋಸ್ತಿರಿ ತಿಳಿಸಿದ್ದಾರೆ. ಹಾಸನ ಜಿಲ್ಲೆ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇಗುಲಕ್ಕೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಆಗಮಿಸುವ ಹಿನ್ನೆಲೆಯಲ್ಲಿ ಯುನೆಸ್ಕೋ ಅನುಮತಿಯೊಂದಿಗೆ ದೇಗುಲದ ಸುತ್ತಮುತ್ತಲಿರುವ ಪ್ರವಾಸೋದ್ಯಮ ಇಲಾಖೆಯ ಸ್ಥಳದಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಲು ಚಿಂತನೆ ನಡೆಸಲಾಗಿದೆ ಎಂದು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ಸಲ್ಮಾ ಕೆ ಶಹೀಂ ತಿಳಿಸಿದರು. ಬೇಲೂರಿನ ಮಯೂರ ವೇಲಾಪುರಿ ಹೋಟೆಲ್ ಕೊಠಡಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಇಲಾಖೆಯ ಉದ್ದೇಶ ಪ್ರವಾಸಿ ಸ್ಥಳ ಅಭಿವೃದ್ಧಿಪಡಿಸುವುದಾಗಿದೆ. ಅದಕ್ಕೆ ಪೂರಕವಾಗಿ ಇಲ್ಲಿ ನಮ್ಮ ಇಲಾಖೆಗೆ ಸೇರಿದ ಸ್ಥಳ ಎಷ್ಟಿದೆ ಎಂಬುದನ್ನು ಪರಿಶೀಲಿಸಿ ನಂತರ ಏನೆಲ್ಲ ಆಗಬೇಕೆಂಬ ಬಗ್ಗೆ ಯೋಚನೆ ನಡೆಸಿ ಆನಂತರ ಯುನೆಸ್ಕೋ ಅನುಮತಿ ಪಡೆದು ಅಭಿವೃದ್ಧಿಪಡಿಸಲಾಗುವುದು ಎಂದರು. ಹಲವು ಮೂಲಭೂತ ಸೌಕರ್ಯಗಳ ಕುರಿತು ಪುರಸಭೆಯ ಅಧ್ಯಕ್ಷ ಎಆರ್ ಅಶೋಕ್ ಕಾರ್ಯದರ್ಶಿಗಳ ಗಮನಕ್ಕೆ ತಂದರಲ್ಲದೆ ಪ್ರವಾಸೋದ್ಯಮ ಮುಜರಾಯಿ ಇಲಾಖೆಯಿಂದ ಮಾಡಲಾಗದ ಹಲವು ಕೆಲಸಗಳನ್ನು ಪುರಸಭೆಯಿಂದ ಮಾಡಿಕೊಡಲಾಗಿದೆ ಎಂದು ತಿಳಿಸಿದರು. ದೇಗುಲದ ಸುತ್ತಲಿನಲ್ಲಿರುವ ಸ್ಥಳದಲ್ಲಿ ಮೂಲಭೂತ ಸೌಲಭ್ಯ ಇನ್ನಿತರ ಅಭಿವೃದ್ಧಿ ಕಾರ್ಯಕ್ಕೆ ಮುಂದಾಗೋಣ ಎಂದು ಪರಿಶೀಲನೆಗೆ ಬಂದರೆ ಕೋರ್ಟ್ನಲ್ಲೇ 10 ಫೈಲ್ ಇರುವುದನ್ನು ತೋರಿಸಿದ್ದಾರೆ. ಹೀಗಾದರೆ ಹೇಗೆ ಸಮಸ್ಯೆ ಬಗೆಹರಿಸಿಕೊಳ್ಳುವುದು, ಅಭಿವೃದ್ಧಿಗೆ ಯೋಜನೆ ರೂಪಿಸುವುದು ಎಂದು ಮರುಪ್ರಶ್ನಿಸಿದರು. ಇದೇ ಸಂದರ್ಭ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕರಾದ ತಿಪ್ಪೇಸ್ವಾಮಿ, ಎಸಿ ಶ್ರುತಿ, ಮುಜರಾಯಿ ತಹಶೀಲ್ದಾರ್ ಲತಾ, ದೇಗುಲ ಇಒ ಕೆಎನ್ ಯೋಗೇಶ್ ಇದ್ದರು. ಎಲ್ಲೂ ಇತಿಹಾಸದಲ್ಲಿ ಇತಿಹಾಸದಲ್ಲಿ ಚನ್ನಕೇಶ್ವರ ಟೆಂಪಲ್ ಮತ್ತೆ ಟೂರಿಸಂ ಡಿಪಾರ್ಟ್ಮೆಂಟ್ ಇಬ್ರು ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಎಲ್ಲೂ ಇತಿಹಾಸದಲ್ಲಿ 2 ಜನ ಕಲೆಕ್ಷನ್ ಮಾಡಲ್ಲ ಮೇಡಮ್. ತಮ್ಮ ಡಿಪಾರ್ಟ್ಮೆಂಟ್ ಮತ್ತೆ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಡಿಪಾರ್ಟ್ಮೆಂಟ್ ಇಂದನೂ ಕಲೆಕ್ಷನ್ ಮಾಡ್ತಿದ್ದಾರೆ. ನೋಡಿ, ಬೇಲೂರು ಇತಿಹಾಸದಲ್ಲಿ ಎಲ್ಲೂ ಇಲ್ಲ ಆ ತರ ಬೇಲೂರು ಮಾಡ್ತಾ ಇದ್ದಾರೆ. ನೋಡಿ, ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ 80 ಲಕ್ಷ ರೂಪಾಯಿಗೆ ಹೋಗೋಂಥ ಚನ್ನಕೇಶ್ವರ ಸ್ವಾಮಿ ಟೆಂಪಲ್ ಕೇವಲ 2 ಲಕ್ಷ ರೂಪಾಯಿಗೆ ಮಾಡಿಕೊಟ್ಟಿದ್ದೀರಾ. ದಯಮಾಡಿ ಇದನ್ನ ಗಣನೆಗೆ ತಗೊಳ್ಳಿ. ಏನು ಅಂದ್ರೆ ಅನ್ನದಾಸೋಹಕ್ಕೆ ಬರೋಂಥ ಭಕ್ತಾದಿಗಳಿಗೆ ಅನ್ನದಾಸೋಹ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟಕ್ಕೆ ವ್ಯವಸ್ಥೆ ಆಗುತ್ತೆ. ಯಾರೋ ಮಧ್ಯವರ್ತಿಗಳು ದುಡ್ಡು ತಿಂತ ಇದ್ದಾರೆ. ಹಂಗಾಗಿ ತಮ್ಮ ಗಮನಕ್ಕೆ ತರ್ತಾ ಇದೀವಿ. ಬರೀ ಅದನ್ನೇ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಇಲ್ಲಿ ಇಂಥ ಅಧಿಕಾರಿಗಳಿದ್ರೆ ಅಭಿವೃದ್ಧಿ ಆಗಲ್ಲ ಮೇಡಮ್. ಇಲ್ಲಿ ಇಂಥ ಅಧಿಕಾರಿಗಳಿಗೆ ಬೇಕಾದ್ರೆ ನಾನು ಸಾಕ್ಷಿ ಹೇಳ್ತೀನಿ ಹೇಳ್ಬೇಕಾರು ಅಂತ ಇದು ಇವರೆಲ್ಲ ಅಡ್ವೊಕೇಟ್ ಆಗಿರ್ಬೋದು. ನಾನು ಆಸ್ ಎ ಮೆಂಬರ್ ನಾಗರಿಕನಾಗೂ ಹೇಳ್ತಾ ಇದ್ದೀನಿ, ಟೆಂಪಲ್ಗೆ ಉಳಿಬೇಕು ಮೇಡಮ್. ದೇವಸ್ಥಾನಕ್ಕೆ ತುಂಬಾ ಕೆಲಸ ಇರುತ್ತೆ, ಬಂದಿಲ್ಲ ಇಲ್ಲಿ. ನಾವು ಹೇಳ್ತಾ ಇರೋದು ಎಲ್ಲರೂ ಸೇರಿಸಿ ಲ್ಯಾಂಡ್ ಇದೆ, ಅದು ಉಪಯೋಗ ಮಾಡೋಣ ಇನ್ಸ್ಟೆಡ್ ಆಫ್ ಅನ್ನೆಸೆಸರಿ ಫೈಟಿಂಗ್. ಮತ್ತೆ ಎಲ್ಲಾ ಕಡೆ ಸಮಾಲೋಚನೆ ಮಾಡ್ಬಿಟ್ಟು ಏನ್ ತರ ರೆವಿನ್ಯೂ ಶೇರಿಂಗ್ ಮಾಡ್ಬೋದು ಅದು ಕುತ್ಕೊಂಡ್ಬಿಟ್ಟು ನಾವು ನೆಗೋಸಿಯೇಷನ್ ಮಾಡ್ಬೋದು. ಅದು ಬರೀ ಇಲ್ಲ ನಮ್ದೇ ಜಾಗ, ಅದು ನಾವು ಇವ್ರ ಜೊತೆ ಶೇರ್ ಮಾಡೋದು ಹಠ ಮಾಡ್ಕೊಂಡು ಹೋದ್ರೆ ಇದೆ ಮೇಡಮ್. ದೊಡ್ಡದದು ಸುಮಾರು ಅದು ಕಡಿಮೆ 10 ಎಕರೆ ಬರ್ಬೋದು ಮೇಡಮ್. ಜಾಗ ದೇವಸ್ಥಾನದ ಜಾಗ ಅದು ಮೇಡಮ್. ಸುಮ್ನೆ ಹಾಳಾಗಿದ್ದಿದೆ ಮೇಡಮ್. ಅದು ನೋಡಿ ವೀಕ್ಷಣೆ ಮಾಡಿ ನೋಡಿ ದಯಮಾಡಿ ಅವೆಲ್ಲ ನೀವು ಮಾಡಿ ಅಭಿವೃದ್ಧಿ ಆಗುತ್ತೆ ಮೇಡಮ್. ದೇವಸ್ಥಾನದ ತುಂಬಾ ಜಾಗ ವೇಸ್ಟ್ ಆಗಿದೆ ಮೇಡಮ್. ದೇವಸ್ಥಾನದ ಜಾಗ ಅದನ್ನ ನೋಡಿ ಮೇಡಮ್, ಬಂದು ನೋಡಿ ಮೇಡಮ್. ಹೌದು ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು.
ಕಾರ್ಕಳ ನಗರದ ಆನೆಕೆರೆ ಬಳಿ ಹಳೆಯ ಕಟ್ಟಡವೊಂದರಲ್ಲಿ ಅಗ್ನಿ ಕಾಣಿಸಿಕೊಂಡಿದ್ದು ಕ್ಷಣ ಮಾತ್ರದಲ್ಲಿ ಇಡೀ ಕಟ್ಟಡವನ್ನೇ ಆವರಿಸಿದೆ. ಕಾರ್ಕಳ ನಗರದ ಆನೆಕೆರೆ ಪರಿಸರದಲ್ಲಿ ಹಳೆಯದಾದ ಕಟ್ಟಡವೊಂದರಲ್ಲಿ ಅಗ್ನಿ ಕಾಣಿಸಿಕೊಂಡಿದ್ದು ಕ್ಷಣ ಮಾತ್ರದಲ್ಲಿ ಇಡೀ ಕಟ್ಟಡವನ್ನೇ ಆವರಿಸಿದೆ. ಅಗ್ನಿಶಾಮಕ ದಳದವರು ನಡೆಸಿದ ಕಾರ್ಯಾಚರಣೆಯಿಂದಾಗಿ ದೊಡ್ಡ ಅನಾಹುತವೊಂದು ತಪ್ಪಿದೆ. ಉದ್ಯಮಿ ಗಣಪತಿ ಹೆಗ್ಡೆ ಎಂಬುವರಿಗೆ ಸೇರಿದ ಕಟ್ಟಡದಲ್ಲಿ ಸದಾ ನಾಮಾಂಕಿತದ ಕುಶನ್ ವರ್ಕ್ಸ್ ಅಂಗಡಿಯಲ್ಲಿ ಈ ಘಟನೆ ಸಂಭವಿಸಿದೆ. ಅಗ್ನಿಶಾಮಕ ದಳದವರು ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯಾಚರಣೆ ನಡೆಸಿರುವುದರಿಂದ ಪರಿಸರದ ಹಲವು ವ್ಯಾಪಾರ ಮಳಿಗೆಗಳಿಗೆ ತಗುಲುತ್ತಿದ್ದ ಬೆಂಕಿಯ ಜ್ವಾಲೆ ಹತೋಟಿಗೆ ಬಂದಿದೆ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಬೇಲೂರು ಪಟ್ಟಣದ ಹೊಳೆಬೀದಿಯ ಸಮೀಪದ ಬಡಾವಣೆಯೊಂದರಲ್ಲಿ ಒಳಚರಂಡಿ ಮ್ಯಾನ್ಹೋಲ್ನಲ್ಲಿ ಕಲ್ಲು, ಮರಳಿನ ಚೀಲ, ಬಟ್ಟೆಗಳು ಕಂಡುಬಂದಿದೆ. ಭೂ ವಿವಾದಕ್ಕೆ ಜಗಳ, ಹೊಡೆದಾಟ ಇತ್ಯಾದಿಗಳ ಆಗುವುದನ್ನು ನೋಡಿದ್ದೇವೆ. ಆದರೆ ಮಲಮೂತ್ರ ಹರಿಯುವ ಮ್ಯಾನ್ಹೋಲ್ ಒಳಗಡೆ ಚೀಲ, ಕಲ್ಲುಗಳನ್ನು ತುಂಬಿ ಅಡ್ಡಗಟ್ಟುವುದೆಂದರೆ ಇಂತಹ ಹೀನಾಯ ಕೆಲಸ ಮತ್ತೊಂದಿಲ್ಲ. ಇಂತಹ ಕೆಟ್ಟ ಕೆಲಸ ನಡೆದಿರುವುದು ಹಾಸನ ಜಿಲ್ಲೆ ಬೇಲೂರು ಪಟ್ಟಣದಲ್ಲಿ. ಪಟ್ಟಣದ ಹೊಳೆಬೀದಿಯ ಸಮೀಪದ ಬಡಾವಣೆಯೊಂದರಲ್ಲಿನ ಒಳಚರಂಡಿ ಮ್ಯಾನ್ಹೋಲ್ ಒಂದರ ಮುಚ್ಚಳ ತೆಗೆದು ಮರಳಿನ ಮೂಟೆ, ಕಲ್ಲುಗಳು ಹಾಗೂ ಬಟ್ಟೆಗಳನ್ನು ಇಡಲಾಗಿದೆ. ಇಂತಹ ಕೆಟ್ಟ ಕೆಲಸಕ್ಕೆ ಏತಕ್ಕಾದರೂ ಕೈ ಹಾಕಿದರು ಎನ್ನುವುದೇ ಉತ್ತರ ಯಾರಿಂದಲೂ ಸಿಗುತ್ತಿಲ್ಲ. ಒಳಚರಂಡಿಯಲ್ಲಿನ ನೀರು ಸರಾಗವಾಗಿ ಹರಿಯದ ಕಾರಣ ನಿವಾಸಿಗಳು ಪುರಸಭೆಯ ಅಧ್ಯಕ್ಷರಿಗೆ ದೂರು ನೀಡಿದರು. ಪುರಸಭೆಯ ಅಧ್ಯಕ್ಷರು ಸ್ಥಳ ಪರಿಶೀಲಿಸಿದಾಗ ಈ ಕೃತ್ಯ ಎಸಗಿರುವುದು ಕಂಡುಬಂತು. ಇಂತಹ ಕೆಲಸ ನಡೆಸುವವರು ಪತ್ತೆಯಾದರೆ ಪೊಲೀಸರಿಗೆ ದೂರು ನೀಡಲಾಗುವುದೆಂದು ಎಚ್ಚರಿಸಿದರು. ಆರೋಗ್ಯಾಧಿಕಾರಿ ಲೋಹಿತ್, ಸುಬ್ರಹ್ಮಣ್ಯ, ನೌಕರರು ಹಾಜರಿದ್ದರು. ಇವತ್ತು ಈ ಮ್ಯಾನ್ಯುವಲ್ ಒಳಗಡೆ ಯಾರೋ ಕಿಡಿಗೇಡಿಗಳು ಬರಪಲ್ಲಿ ತೋರಿಸೋದನ್ನು ಕಿಡಿಗೇಡಿಗಳು ನೋಡಿ ಚೀಲನ ಕಲ್ಲು ಮತ್ತು ಚೀಲದೊಳಗೆ ಮರಳನ್ನು ಕಟ್ಟಿ ಒಳಗಡೆ ಹಾಕಿ ಲಾಕ್ ಮಾಡಿಬಿಟ್ಟಿದ್ದಾರೆ. ಮುಂದಕ್ಕೆ ಹೋಗಬಾರ್ದು ಅನ್ನೋ ಉದ್ದೇಶನ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಥರ ಮಾಡಿದರೆ ಇಡೀ ಊರಿಂದು ನೀರು UGD ನೀರು ಕಟ್ಕೊಂಡು ನೋಡಿ ಇಲ್ಲೆಲ್ಲ ಗದ್ದೆ ಹರಿದು ಪೂರ್ತಿ ಇಲ್ಲೆಲ್ಲ ತುಂಬ್ಕೊಂಡಿದೆ. ಈ ಥರ ಮಾಡಿದರೆ ಯಾವ ಥರ ಅಂತೇಳಿ ನಾವು ಇದು ಮಾಡೋದು? ನಮಗೇನು CC ಕ್ಯಾಮ್ರಾ ಇಲ್ಲ, ಯಾರನ್ನ ಅಂತ ಹೇಳಿ ದೂರೋದು? ಈ ಥರ ಯಾರೂ ದಯಮಾಡಿ ಈ ಥರ ಮಾಡಬಾರ್ದು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಈ ಥರ ಇಲ್ಲಿ ಮಾಡಿದರೆ ಹೊಳೆಬೀದಿ ಲಾಸ್ಟು ಮೇಲಿಂದ ಬರ್ತಕ್ಕಂಥ ದೇವಸ್ಥಾನದಿಂದ ಬರ್ತಕ್ಕಂಥ UGD ನೀರು ಎಲ್ಲ ಕಡೆ ಬ್ಲ್ಯಾಕ್ ಆಗಿ ಎಲ್ಲರಿಗೂ ತೊಂದರೆ ಆಗುತ್ತೆ. ಹಾಗಾಗಿ ದಯಮಾಡಿ ಇದು ಈ ಥರ ಯಾವುದೇ ಕಾರಣಕ್ಕೂ ಯಾರೇ ಆಗಲಿ ಈ ಥರ UGD ಮ್ಯಾನ್ಯುವಲ್ ಒಳಗಡೆ ಕಲ್ಲು ಹಾಕೋದು ಇಲ್ಲ ಅಂದರೆ ಚೀಲ ಹಾಕೋದು ಬಂದ್ ಮಾಡೋದನ್ನು ಮಾಡಬಾರ್ದು. ಅಕಸ್ಮಾತ್ ಏನಾರ ಯಾರು ಅಂತ ಹೇಳಿ ಗೊತ್ತಾಯಿತು ಅಂತಂದರೆ ಅವ್ರ ಮೇಲೆ ಕಂಪ್ಲೇಂಟು ಮಾಡ್ತೀವಿ, ಆಯಿತಾ, FIR ಮಾಡಿಸ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ದಾಪುರ ಸಮೀಪದ ಚೆನ್ನಯ್ಯನಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಶ್ರೀ ಸೀತಾರಾಮ ಲಕ್ಷ ತುಳಸಿ ಅರ್ಚನೆ ಕಾರ್ಯಕ್ರಮ ನಡೆಯಿತು. ಬೇಲೂರು ತಾಲೂಕಿನ ಪ್ರವಾಸೋದ್ಯಮ ಸ್ಥಳದಲ್ಲಿ ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ತಿಳಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.